Hello my dear students, in this video we shall learn and understand the theory part of flexible budget. Already we have gone through the flexible budget theory part in the budgetary control part 1 video. But now I'm going to start you the problem related to flexible budget, so that I want to make you all once again recall and understand the meaning of flexible budget. Overall, you'll come to know by the end of this video what is flexible budget and why do we prepare it. Okay, please do concentrate. Let me start with the definition part. See, the flexible budget is designed to change in relation to the level of activity attained. Level of activity is nothing but the capacity of the firm. So it is designed to change in relation. Why that changes comes? That is based on the demand for that particular product. Okay, so ಇಲ್ಲಿ ಫ್ಲೆಕ್ಸಿಬಲ್ ಬಡ್ಜೆಟ್ ಅಂತಂತಂದರೆ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಪ್ರೊಡಕ್ಷನ್, ಉತ್ಪಾದನೆ ಎಷ್ಟು ಹೆಚ್ಚು ಕಡಿಮೆ ಅದಕ್ಕಿರೋ ಡಿಮ್ಯಾಂಡ್ ಪ್ರಕಾರ ಅವರು ಉತ್ಪಾದನೆ ಎಷ್ಟು ಅವರ ಒಂದು ಫ್ಯಾಕ್ಟ್ರಿಲಿ ಜಾಸ್ತಿ ಮಾಡ್ತಾರೆ ಅಥವಾ ಕಡಿಮೆ ಮಾಡ್ತಾರೆ ಅದು ತಿಳ್ಕೊಂಡಿದ್ದಾಗ ಆವಾಗ ಅವರು ಫ್ಲೆಕ್ಸಿಬಲ್ ಬಡ್ಜೆಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಫ್ಲೆಕ್ಸಿಬಲ್ ಬಡ್ಜೆಟಲ್ಲಿ ನಾವು ಏನು ತಿಳ್ಕೊಳ್ತೀವಿ, ಅಲ್ಟಿಮೇಟಾಗಿ ಏನು ಕಂಡುಹಿಡಿತೀವಿ ಅಂತಂತಂದರೆ ಪರ್ ಯೂನಿಟ್ ಕಾಸ್ಟು ಟೋಟಲ್ ಕಾಸ್ಟ್ ಆಫ್ ದಟ್ ಪ್ರಾಡಕ್ಟ್. ಅರ್ಥ ಆಯ್ತಾ? ಸೊ ಅದನ್ನೇನು ನಾವು ಫ್ಲೆಕ್ಸಿಬಲ್ ಬಡ್ಜೆಟಲ್ಲಿ ಕಂಡುಹಿಡಿತೀವಿ. ಸೊ ಅದನ್ನು ಏನು ಡಿಫ್ರೆಂಟ್ ಲೆವೆಲ್ ಆಫ್ ಆ್ಯಕ್ಟಿವಿಟಿ ಅಂದರೆ ಪ್ರೊಡಕ್ಷನ್ ಕೆಪಾಸಿಟಿ ಅದಕ್ಕೆ ತಕ್ಕ ಹಾಗೆ ನಾವು ಫ್ಲೆಕ್ಸಿಬಲ್ ಬಡ್ಜೆಟ್ನ ಪ್ರಿಪೇರ್ ಮಾಡ್ತೀವಿ. ಸೇ ಫಾರ್ ಎಕ್ಸಾಂಪಲ್ ನೋಟ್ಬುಕ್ ಉತ್ಪಾದನೆ ಕಂಪ್ನಿ ಅಂತ ಒಂದು ಮಿಲ್ ಅಂತ ತಗೊಳ್ಳಿ. ಸೊ ನೋಟ್ಬುಕ್ ಉತ್ಪಾದನೆ ಒಂದು ತಿಂಗಳು, ಇವಾಗ ನೋಡಿ, ಒಂದು ತಿಂಗಳಿಗೆ ಅವರೊಂದು 1000 ಬುಕ್ಸ್ ಉತ್ಪಾದನೆ ಮಾಡ್ತಾರೆ. 2ನೇ ತಿಂಗಳಿಗೆ ಇನ್ನೊಂದು 1000 ಜಾಸ್ತಿ ಮಾಡಿ ಅಂದರೆ 2000 ಬುಕ್ಸ್ನ ಉತ್ಪಾದನೆ ಮಾಡ್ತಾರೆ. ಅಲ್ಲಿ ಆವಾಗ ಅವರು ಒಂದು ತಿಂಗಳಿಗೆ ಎಷ್ಟು ಉತ್ಪಾದನೆ ಮಾಡ್ತಿದ್ದಾರೋ ಅದು ಚೇಂಜಸ್ ಆಯಿತು ತಾನೆ. ಸೊ ಅದನ್ನೇ ನಾವು ಏನು ಮಾಡ್ತೀವಿ, ಫ್ಲೆಕ್ಸಿಬಲ್ ಬಡ್ಜೆಟಲ್ಲಿ ನಾವು ತಿಳ್ಕೊಳ್ತೀವಿ. ಸೊ ಅದರ ಆಧಾರದ ಮೇಲೆ ನಾವು ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ಪದ ದಿಸ್ ವರ್ಡ್ ಆಲ್ಸೋ ವಿಲ್ ಬಿ is having a meaning. Flexible is nothing but the changes. It won't remain constant. The flexible means change ಆಗುತ್ತೆ. The budget will be prepared for that change in activity ಅಂತ ಅರ್ಥ. ಫರ್ದರ್ ನೋಡಿ, ಪ್ರಿಪರೇಷನ್ of flexible budgets. So preparation of flexible budget necessitates the analysis of all costs into fixed and variable components. See, while preparing the flexible budget, we have to keep this in mind, categorizing into those costs into fixed and variable. ನೋಡಿ, ಫ್ಲೆಕ್ಸಿಬಲ್ ಬಡ್ಜೆಟ್ನ ಪ್ರಿಪೇರ್ ಮಾಡಬೇಕು ಅಂತಂದರೆ ನಾವು ಫಿಕ್ಸ್ಡ್ ಮತ್ತು ವೇರಿಯಬಲ್ ಕಾಂಪೊನೆಂಟ್ಸ್ ಅಂದರೆ ಐಟಮ್ಸ್ನ ನಾವು ಸರಿಯಾಗಿ ತಿಳ್ಕೊಂಡು ಅದ್ರ ಪ್ರಕಾರ ಕಾಸ್ಟ್ನ ಡಿವೈಡ್ ಮಾಡ್ಕೊಬೇಕಾಗಿರುತ್ತೆ. ಇದನ್ನು ನೀವು ಪ್ರಾಬ್ಲಮ್ ನೋಡಿದಾಗ ಅರ್ಥ ಆಗುತ್ತೆ. ಸೊ ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ಫಿಕ್ಸ್ಡ್ ಮತ್ತು ವೇರಿಯಬಲ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಪ್ರಾಬ್ಲಮಲ್ಲಿ. ನೆಕ್ಸ್ಟ್, this is so because in flexible budgeting varying levels of output are considered and each class of overhead will be different for each level. ಈ ಎಕ್ಸ್ಪೆನ್ಸಸ್ ಓವರ್ ಹೆಡ್ ಏನಿದೆಯೋ ಅದು ಚೇಂಜ್ ಆಗ್ತಾ ಹೋಗುತ್ತೆ, ಏನು ಬೇರೆ ಬೇರೆ ಲೆವೆಲ್ ಆಫ್ ಆ್ಯಕ್ಟಿವಿಟಿಯಲ್ಲಿ. ಸೊ ಅದನ್ನು ನಾವು ತಿಳ್ಕೊಬೇಕಾಗಿರುತ್ತೆ ಎಲ್ಲಿ, ಫ್ಲೆಕ್ಸಿಬಲ್ ಬಡ್ಜೆಟಲ್ಲಿ. ಅದನ್ನು ತಿಳ್ಕೊಂಡಿದ್ದನ್ನ ನಾವು ಬಡ್ಜೆಟಲ್ಲಿ ಏನು ಮೆನ್ಷನ್ ಮಾಡಿರ್ತೀವಿ. ಓಕೆನಾ? ಸೊ ನೆಕ್ಸ್ಟ್, ಇದಕ್ಕೆ ಫ್ಲೆಕ್ಸಿಬಲ್ ಬಡ್ಜೆಟ್ಗೆ ಎಕ್ಸಾಂಪಲ್, ಬಡ್ಜೆಟ್ಸ್ ಮೇ ಬಿ ಪ್ರಿಪೇರ್ಡ್ ಫಾರ್ ಸೇ 60, 70, 80, 90 and 100% ಲೆವೆಲ್ಸ್ ಆಫ್ ಆ್ಯಕ್ಟಿವಿಟಿ. ಅರ್ಥ ಆಯ್ತಾ? ಸೊ ಇವಾಗ ನೋಡಿ, 60%ಅಲ್ಲಿ 60 ಬುಕ್ಸು ಉತ್ಪಾದನೆ ಮಾಡಿರ್ತಾರೆ, 70%ಅಲ್ಲಿ 70 ಬುಕ್ಸು ಉತ್ಪಾದನೆ. ಸೊ ಆ ಫರ್ಮ್ದು 100% ಕೆಪಾಸಿಟಿ ಎಷ್ಟು? ಒಂದು ಸಲಕ್ಕೆ ಒಂದು ದಿನಕ್ಕೆ 100 ಬುಕ್ ಉತ್ಪಾದನೆ ಮಾಡೋವಷ್ಟು ಕೆಪಾಸಿಟಿ ಇರುತ್ತೆ. ಆದರೆ ಅದೇ ಮಾರನೇ ದಿನ ಅವರು ಉತ್ಪಾದನೆ ಮಾಡ್ತಾರೆ ಅಂದರೆ 60%ಗೆ ಇಳಿದಿದೆ ಅಂದರೆ, ಡಿಮ್ಯಾಂಡ್ ಕಡಿಮೆ ಆಗಿದೆ, 60% ಅಂದರೆ 60 ಬುಕ್ಕು ಅವರು ಉತ್ಪಾದನೆ ಮಾಡ್ತಾರೆ. ಸೊ ಆವಾಗ ಏನು ಮಾಡ್ತಾರೆ, ಅವರು ಫ್ಲೆಕ್ಸಿಬಲ್ ಬಡ್ಜೆಟ್ಟು ಡಿಮ್ಯಾಂಡ್ ಲೆವೆಲ್ ಗೊತ್ತಿರುತ್ತೆ, ಈ ದಿನ ಇದೇ ರೀತಿ ಅಂತ. ಅಂದರೆ ಇವಾಗ ಮಕ್ಕಳಿಗೆ ಏನಾರ ಸ್ಕೂಲ್ಸು ಕಾಲೇಜಸ್ ಓಪನ್ ಆಗಿದ್ದಾಗ, ಆವಾಗ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದಾಗ
ಬುಕ್ಸ್ದು ಬೇಡಿಕೆ, ನೋಟ್ಬುಕ್ಸ್ದು ಬೇಡಿಕೆ ಜಾಸ್ತಿ ಇರುತ್ತೆ. ಆವಾಗ ಅದರ ಪ್ರಕಾರ ಹಾಲಿಡೇಸಲ್ಲಿ ಅವರ ಉತ್ಪಾದನೆ, ನೋಟ್ಬುಕ್ ಉತ್ಪಾದನೆ ಕಡಿಮೆ ಇರುತ್ತೆ. ಆ್ಯಂಡ್ ಆಲ್ಸೋ ಯಾವಾಗ ಬೇಡಿಕೆ, ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೋ ಆವಾಗ ಬುಕ್ಸ್ ಉತ್ಪಾದನೆ ಜಾಸ್ತಿ ಇರುತ್ತೆ. ಅದರ ಆಧಾರದ ಮೇಲೆ ಅವರು 60, 70, 80, 90, 100% ಲೆವೆಲ್ಸ್ ಆಫ್ ಆ್ಯಕ್ಟಿವಿಟಿಗೆ ಫ್ಲೆಕ್ಸಿಬಲ್ ಬಡ್ಜೆಟ್ನ ಪ್ರಿಪೇರ್ ಮಾಡ್ಕೊತಾರೆ. ಫ್ಲೆಕ್ಸಿಬಲ್ ಬಡ್ಜೆಟ್ ಅಂದರೆ ಪ್ರೊಡಕ್ಷನ್ ಚೇಂಜ್ ಆಗ್ತಾ ಇರುತ್ತಲ್ವ, ಆ ಪ್ರೊಡಕ್ಷನ್ ಚೇಂಜ್ ಆಗೋದಕ್ಕೆ ತಕ್ಕ ಹಾಗೆ ಪರ್ ಯೂನಿಟ್ ಕಾಸ್ಟ್ ಮತ್ತು ಟೋಟಲ್ ಕಾಸ್ಟ್ ಚೇಂಜ್ ಆಗ್ತಾ ಹೋಗಿರುತ್ತೆ. ಅದನ್ನು ನಾವು ಪ್ರಾಬ್ಲಮಲ್ಲಿ ಅರ್ಥ ಮಾಡ್ಕೊತೀವಿ. ನೆಕ್ಸ್ಟ್ flexible budgets are prepared in those companies where nature of business is such that sales are difficult to predict. Example, luxury goods. ಸೊ ಫ್ಲೆಕ್ಸಿಬಲ್ ಬಡ್ಜೆಟ್ಸ್ ಯಾವ ಕಂಪ್ನಿಗಳಲ್ಲಿ ಅಂದರೆ ಯಾವ ಫ್ಯಾಕ್ಟ್ರಿಗಳ ಯಾವ ರೀತಿಯಾದ ಇಂಡಸ್ಟ್ರೀಸಲ್ಲಿ ಅವರು ಫ್ಲೆಕ್ಸಿಬಲ್ ಬಡ್ಜೆಟ್ಸ್ನ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಇವಾಗ ಅದು ಬೇರೆ ಲೆವೆಲ್ ಆಫ್ ಆ್ಯಕ್ಟಿವಿಟಿ ಚೇಂಜಸ್ ಆಗ್ತಾ ಇರುತ್ತೆ ಅಂತ ಅನ್ನೋದು ಫ್ಲೆಕ್ಸಿಬಲ್ ಬಡ್ಜೆಟ್ ಮೀನಿಂಗಲ್ಲಿ ತಿಳ್ಕೊಂಡ್ವಿ. ಸೊ ಅದು ಏನಕ್ಕೆ ಲೆವೆಲ್ ಆಫ್ ಆ್ಯಕ್ಟಿವಿಟಿ ಚೇಂಜ್ ಆಗ್ತಾನೆ ಇರಬೇಕಾ, ಪ್ರೊಡಕ್ಷನ್ ಚೇಂಜ್ ಆಗಲೇಬೇಕಾ? ಎಸ್, ಅನಿವಾರ್ಯ. ಬಟ್ ಅದು ಮುಖ್ಯವಾಗಿ ಯಾವ ಕಂಪ್ನಿಗಳಲ್ಲಿ ಅದು ಅವರು ಫ್ಲೆಕ್ಸಿಬಲ್ ಬಡ್ಜೆಟ್ನ ಫಾಲೋ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ನೇಚರ್ ಆಫ್ ಬಿಸ್ನೆಸ್ ಆಧಾರದ ಮೇಲೆ ನೋಡಿ, ಲಕ್ಸುರಿ ಗೂಡ್ಸ್ ಅಂತ ಕೊಟ್ಟಿದ್ದಾರೆ. ಲಕ್ಸುರಿ ಗೂಡ್ಸ್ದು ಸೇಲ್ಸ್ ಲೆವೆಲ್ಲು ಇನ್ಕ್ರೀಸು ಡಿಕ್ರೀಸು ಆಗ್ತಾನೆ ಇರುತ್ತೆ. ಏನು ಡಿಮ್ಯಾಂಡ್, ಅದಕ್ಕೆ ಯಾವ ರೀತಿ ಡಿಮ್ಯಾಂಡ್ ಇರುತ್ತೋ ಅದ್ರ ಪ್ರಕಾರ ನೀವು ಅರ್ಥ ಮಾಡ್ಕೊಬೋದು. ಇವಾಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಲಕ್ಸುರಿ ಗೂಡ್ಸಿಗೆ ಅಷ್ಟೇನು ಬೇಡಿಕೆ ಇರಲ್ಲ. ಅರ್ಥ ಆಯ್ತಾ? ಸೊ ಇದ್ರದ್ದು ಪ್ರೊಡಕ್ಷನ್ನು ಕಡಿಮೆ ಆಗಿರುತ್ತೆ. ನೆಕ್ಸ್ಟ್, ಸೇಲ್ಸ್ ಆರ್ ಅಫೆಕ್ಟೆಡ್ ಬೈ ವೆದರ್ ಕಂಡೀಷನ್ಸ್. ವೆದರ್ ಕಂಡೀಷನ್ಸ್ ಏನಾರ ಚೇಂಜಸ್ ಇದ್ದರು ಅದ್ರ ಪ್ರಕಾರ ಅವರು ಫ್ಲೆಕ್ಸಿಬಲ್ ಬಡ್ಜೆಟ್ ಪ್ರಿಪೇರ್ ಮಾಡ್ಕೊತಾರೆ. ಸಾಫ್ಟ್ ಡ್ರಿಂಕ್ ಇಂಡಸ್ಟ್ರಿ ಏನು ಮಾಡುತ್ತೆ, ಸಮ್ಮರಲ್ಲಿ 100% ಕೆಪಾಸಿಟಿಲಿ ಇರುತ್ತೆ. ಮಿಕ್ಕಿದ ಟೈಮಲ್ಲಿ ಒಂದು ಸ್ವಲ್ಪ ಕಡಿಮೆ 60-70% ಕೆಪಾಸಿಟಿಲಿ ರನ್ ಆಗ್ತಾ ಇರಬಹುದು. ಯಾಕಂದರೆ ಸಾಫ್ಟ್ ಡ್ರಿಂಕ್ಸ್ಗೆ ಅಷ್ಟೇನು ಡಿಮ್ಯಾಂಡ್ ಇರಲ್ಲ ಮಿಕ್ಕಿದ ಸಂದರ್ಭದಲ್ಲಿ. ಬಟ್ ಸಮ್ಮರ್ಗೆ ಕಂಪೇರ್ ಮಾಡಿದಾಗ ವುಲ್ಲನ್ ಗಾರ್ಮೆಂಟ್ಸ್ಗೆ ನೀವು ತೊಗೊಂಡ್ರೆ ವಿಂಟರಲ್ಲಿ ಇದು ತುಂಬ ಬೇಡಿಕೆ ಜಾಸ್ತಿ ಇರುತ್ತೆ, ಅದರ್ ಸೀಸನ್ಸಲ್ಲಿ ಇರಲ್ಲ. ಅದಕ್ಕೆ ತಕ್ಕ ಹಾಗೆ ಅವರು ಫ್ಲೆಕ್ಸಿಬಲ್ ಬಡ್ಜೆಟ್ ಪ್ರಿಪೇರ್ ಮಾಡಿಕೊಡ್ತಾರೆ ಆ ಕಂಪ್ನಿಯಲ್ಲಿ. ನೆಕ್ಸ್ಟ್, ಸೇಲ್ಸ್ ಆರ್ ಅಫೆಕ್ಟೆಡ್ ಬೈ ಚೇಂಜಸ್ ಇನ್ ಫ್ಯಾಷನ್. ಎಕ್ಸಾಂಪಲ್, ರೆಡಿಮೇಡ್ ಗಾರ್ಮೆಂಟ್ಸ್. ಸೊ ರೆಡಿಮೇಡ್ ಗಾರ್ಮೆಂಟ್ಸ್ ಕಂಪ್ನಿಗಳಲ್ಲೂ ಕೂಡ ಫ್ಲೆಕ್ಸಿಬಲ್ ಬಡ್ಜೆಟ್ನ, ಅಲ್ಲಿ ಟ್ರೆಂಡ್ ಚೇಂಜ್ ಆಗ್ತಾನೆ ಇರುತ್ತಲ್ವ, ಫ್ಯಾಷನ್ ಚೇಂಜ್ ಆಗ್ತಾನೆ ಇರುತ್ತೆ, ಅದಕ್ಕೆ ತಕ್ಕ ಹಾಗೆ ಫ್ಲೆಕ್ಸಿಬಲ್ ಬಡ್ಜೆಟ್ ಅವ್ರು ಪ್ರಿಪೇರ್ ಮಾಡ್ಕೊಬೇಕಾಗಿರುತ್ತೆ. ನೆಕ್ಸ್ಟ್, ಕಂಪ್ನಿ ಫ್ರೀಕ್ವೆಂಟ್ಲಿ ಇಂಟ್ರೊಡ್ಯೂಸಸ್ ನ್ಯೂ ಪ್ರಾಡಕ್ಟ್ಸ್. ಸೊ ಕಂಪ್ನಿ ಏನಾರ ಹೊಸ ಪ್ರಾಡಕ್ಟ್ಸು ಮಾರ್ಕೆಟಲ್ಲಿ ಲಾಂಚ್ ಮಾಡ್ತಿದೆ ಅಂತಂತಂದರೆ ಆವಾಗಲೂ ಕೂಡ ಅವರು ಫ್ಲೆಕ್ಸಿಬಲ್ ಬಡ್ಜೆಟ್ನ ಪ್ರಿಪೇರ್ ಮಾಡ್ಕೊಬೇಕು. ಯಾಕೆ ಅಂತಂತಂದರೆ ಆ ಪ್ರಾಡಕ್ಟು ಮಾರ್ಕೆಟ್ಗೆ ಹೊಸದು. ಸೊ ಆವಾಗ ಕಸ್ಟಮರ್ಸ್ಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಇಬ್ಬರು ಟ್ರೈ ಮಾಡೋಣ ಅಂತ ಸ್ವಲ್ಪ ಗ್ರಾಹಕರು ಅದನ್ನ ಪರ್ಚೇಸ್ ಮಾಡಿ, ಖರೀದಿ ಮಾಡಿ ಯೂಸ್ ಮಾಡಿದ್ಮೇಲೆ ಅದರದ್ದು ಎಫೆಕ್ಟ್ ಅಥವಾ ಕ್ವಾಲಿಟಿ ಗೊತ್ತಾದ ಮೇಲೆ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಅದ್ರ ಪ್ರಕಾರ ಅದು ಏನಾಗುತ್ತೆ, ಸೇಲ್ಸ್ ಮೀನ್ಸ್ ಫಸ್ಟ್ ಮಂತ್ ಕಡಿಮೆ ಇರ್ಬೋದು, ನೆಕ್ಸ್ಟ್ ಮಂತ್ ಇನ್ಕ್ರೀಸ್ ಆಗ್ಬೋದು ಆ ನ್ಯೂ ಪ್ರಾಡಕ್ಟ್ಗೆ. ಆ ರೀತಿಲಿ ಫಸ್ಟೇ ಅಸ್ಯೂಮ್ ಮಾಡಿಕೊಂಡು ಫ್ಲೆಕ್ಸಿಬಲ್ ಬಡ್ಜೆಟ್ನ ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟ್, ಲಾರ್ಜ್ ಪಾರ್ಟ್ ಆಫ್ ಔಟ್ಪುಟ್ ಇಸ್ ಇಂಟೆಂಡೆಡ್ ಫಾರ್ ಎಕ್ಸ್ಪೋರ್ಟ್. ಸೊ ಇವಾಗ ನಮ್ಮ ಇಂಡಿಯಾದಲ್ಲಿ ಇವಾಗ ಗಾರ್ಮೆಂಟ್ಸ್, ಕಾಟನ್ದಂತ ನೀವು ತೊಗೊಂಡ್ರೆ ಎಕ್ಸ್ಪೋರ್ಟ್ ಆಗ್ತಿದೆ. ಸೊ ಅದ್ರ ಪ್ರಕಾರ ಆ ಕಾಟನ್ ಗಾರ್ಮೆಂಟ್ಸ್ಗೆ ಏನಾರ ಬೇಡಿಕೆ ಕಡಿಮೆ, ಇವಾಗ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಅಂತಂತಂದರೆ ಅಲ್ಲಿ ಬೇಡಿಕೆ ಯಾವ ರೀತಿ ಇರುತ್ತೋ ಅದ್ರ ಪ್ರಕಾರ ಇಲ್ಲಿ ಪ್ರೊಡಕ್ಷನ್ ನಡೀತಾ ಇರುತ್ತೆ. ಅವ್ರಿಗೆ ಗೊತ್ತಿರುತ್ತೆ, ವರ್ಷದಲ್ಲಿ 12 ತಿಂಗಳಲ್ಲಿ 2 ತಿಂಗಳು ಪ್ರೊಡಕ್ಷನ್ ಕಡಿಮೆ ಇರ್ಬೋದು, ಇನ್ನು 10 ತಿಂಗಳು ಜಾಸ್ತಿ ಇರ್ಬೋದು. ಯಾಕಂದರೆ 10 ತಿಂಗಳು ಅದಕ್ಕೆ ಬೇಡಿಕೆ ಜಾಸ್ತಿ ಇದೆ ಹೊರದೇಶದಲ್ಲಿ, ಅದಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದರೆ ಅದ್ರ ಪ್ರಕಾರ ಅವರು 2 ಮಂತ್ಸ್ಗೆ ಒಂದು ಬಡ್ಜೆಟ್, 10 ಮಂತ್ಸ್ಗೆ ಒಂದು ಬಡ್ಜೆಟ್ ಅವ್ರನ್ನ ಪ್ರಿಪೇರ್ ಮಾಡ್ಕೊತಾರೆ. ಯಾಕಂದರೆ ಪ್ರೊಡಕ್ಷನ್ ಇನ್ಕ್ರೀಸ್ ಆದಾಗ ಒಂದು ರೀತಿಯಾದ ಬಡ್ಜೆಟ್ ಆ್ಯಂಡ್ ಡಿಕ್ರೀಸ್ ಆದಾಗ ಒಂದು ರೀತಿಯಾದ ಬಡ್ಜೆಟ್ ಅವರು ಪ್ರಿಪೇರ್ ಮಾಡ್ಕೊತಾರೆ. ಇಷ್ಟೇ. ನೆಕ್ಸ್ಟು ಪ್ರಾಬ್ಲಮ್ಸ್ ನಾನು ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಇಮಿಡಿಯೇಟಾಗಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಚೆಕ್ ದಿ ಪ್ರಾಬ್ಲಮ್ಸ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಮೀ ಇನ್ ದಿ ವಾಟ್ಸಪ್ ಗ್ರೂಪ್. ಥ್ಯಾಂಕ್ ಯು ಆಲ್.